ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಗ್ರಹಚಾರ ಚೆನ್ನಾಗಿಲ್ಲ ಅಂತಾದಾಗ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮಿತಿ ಮೀರಿ ಮಾತಾಡ್ತಕ್ಕಂಥದ್ದು. ಯಾವಾಗ ಮಾತು ತನ್ನ ಮಾರ್ಗವನ್ನು ಬದಲಾಯಿಸುತ್ತೋ ಆಗ ಜಗಳಕ್ಕೆ ಅವಕಾಶ ಇದೆ, ಅವಮಾನಕ್ಕೆ ಅವಕಾಶ ಇದೆ, ನೀವೇ ಬಯಸಿಕೊಳ್ಳಬೇಕಾದಂತಹ ಅವಕಾಶಗಳು ಕೂಡ ಹೆಚ್ಚಾಗಿ ಇರುತ್ತೆ ಅಂತ ಅರ್ಥ. ಕೆಲವು ಕಾನೂನಿನ ತೊಡಕುಗಳು ನಿಮ್ಮ ನೌಕರಿಯಲ್ಲಿ ಎದುರಾಗ್ತಕ್ಕಂಥದ್ದು, ಮಾಡುವಂತಹ ವೃತ್ತಿಯಲ್ಲೋ ಉದ್ಯೋಗದಲ್ಲೋ ಕಾನೂನಾತ್ಮಕವಾದಂತಹ ಹೋರಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ ಅಂತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ಬೆನ್ನಿನ ಮೂಳೆಗೆ ಅಥವಾ ಬೆನ್ನು ನೋವಿಗೆ ಕಾರಣ ಈ ದಿವಸ ಆಗಬಹುದು ಅನ್ನುವಂಥದ್ದು. ಸಹೋದ್ಯೋಗಿಗಳು, ಮಿತ್ರರು, ಬಂಧುಗಳು ನಿಮ್ಮ ವರ್ತನೆಯಲ್ಲಿ ತಪ್ಪುಗಳನ್ನು ಹುಡುಕ್ತಾರೆ. ಆ ರೀತಿ ಬೇರೆಯವರು ಹೇಳಿ ತಿದ್ದಬಹುದಾದಂತಹ ತಪ್ಪುಗಳನ್ನು ಮಾಡ್ಕೊಳ್ತೀರಿ. ಅದನ್ನೆಲ್ಲ ಸರಿಪಡಿಸ್ಕೊಳ್ಬೇಕಾದಂಥದ್ದಾಗತ್ತೆ. ಮನಸ್ಸಿನ ತೊಳಲಾಟಕ್ಕೆ ಧೈರ್ಯಗೆಟ್ಬಿಡ್ತೀರಿ. ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಬೇಡದೇ ಇರತಕ್ಕಂತಹ ಆಲೋಚನೆ ಮತ್ತೆ ಮತ್ತೆ ಬರುತ್ತೆ, ಧೈರ್ಯವನ್ನು ಕುಗ್ಗಿಸ್ಬಿಡುತ್ತೆ ಅಂತಕ್ಕಂತಹದ್ದು. ಕೆಲವು ಕೆಲಸಗಳು ತುಂಬ ಬೇಸರದಿಂದ ಯಾಕಾದರೂ ಈ ಕೆಲಸವನ್ನು ಆರಂಭ ಮಾಡದೆ ಅನ್ನುವಷ್ಟು ಬೇಜಾರಿನಿಂದ ಮುಕ್ತಾಯವಾಗ್ತಕ್ಕಂಥದ್ದಿದೆ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಪ್ರಯಾಣ, ಪ್ರವಾಸ ಇತ್ಯಾದಿಗಳು ರದ್ದಾಗುವಂತಹ ಸಾಧ್ಯತೆಗಳಿರುತ್ತೆ. ಇದರಿಂದ ಸ್ವಾಭಾವಿಕವಾಗಿ ಬೇಸರವಾಗುತ್ತೆ. ಆದರೆ ಯಾಕೆ ಅನ್ನುವಂಥದ್ದನ್ನು ಸರಿಯಾಗಿ ಪ್ರಶ್ನಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ದೈನಂದಿನವಾದಂತಹ ಶಿಸ್ತು, ದಿನಚರಿ ಇವೆಲ್ಲ ಅಸ್ತವ್ಯಸ್ತವಾಗ್ತಕ್ಕಂತಹ ಸಾಧ್ಯತೆ. ಮನಸ್ಸಿನಲ್ಲಿ ಗಾಬರಿಯಾಗುತ್ತೆ. ಯಾಕೆ ನಾನು ಅಂದ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ ಅನ್ನುವಂಥದ್ದು ತುಂಬ ಗಾಬರಿಗೆ ಕಾರಣವನ್ನು ಉಂಟು ಮಾಡುತ್ತೆ. ಬೇರೆಯವರನ್ನು ಅವಲಂಬಿಸಿ ಮಾಡ್ತಕ್ಕಂತಹ ಕೆಲಸಗಳೇನಿದೆ ಅಂತಹ ಸಂದರ್ಭಗಳೇ, ಅಂತಹ ಕೆಲಸಗಳೇ ಹೆಚ್ಚಾಗಿ ಆಗುತ್ತೆ. ನೀವೇ ಮಾಡುವಂತಹ ಕೆಲಸಗಳು ಬಹಳ ಕಡಿಮೆ, ಅಥವಾ ನಿಮ್ಮ ಕೈಲಿ ಆ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಆಗುವಂಥದ್ದು. ನಿಮ್ಮ ಆಸೆಗಳಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ಯಾವುದನ್ನೋ ಅಪೇಕ್ಷೆ ಪಟ್ಟಿರ್ತೀರಿ, ಇನ್ಯಾವುದೋ ಆಶಾ ಭಾವನೆಯನ್ನು ಇಟ್ಕೊಂಡು ಕೆಲಸಕ್ಕೆ ಮುಂದಾಗಿರ್ತೀರಿ, ಅದು ಯಾವುದೂ ಕೂಡ ಈಡೇರೋದಿಲ್ಲ ಅಂತಕ್ಕಂಥದ್ದು. ನಿರೀಕ್ಷಿತವಾದಂತಹ ಕೆಲಸ ವಿರುದ್ಧವಾಗಿ ನಿಮಗೆ ಅಸಮಾಧಾನವಾಗುತ್ತೆ. ಈ ಕೆಲಸ ಹೀಗೆ ಆಗಬಹುದು ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಅದು ತದ್ವಿರುದ್ಧವಾಗಿಬಿಡುತ್ತೆ. ಆವಾಗ ಸ್ವಲ್ಪ ಹಿಂಸೆ ಆಗುವಂಥದ್ದಿರುತ್ತೆ. ಉತ್ತಮವಾದಂತಹ ಅಧಿಕಾರಿಗಳೂ ಕೂಡ ನಿಮ್ಮ ಮೇಲೆ ಸಿಡಿದೇಳ್ತಾರೆ. ಅರ್ಥಾತ್ ನಿಮ್ಮ ಕೆಲಸದ ಗುಣಮಟ್ಟವೋ, ವರ್ತನೆಯೋ, ಅಥವಾ ನಿಮಗೆ ಸಮಯ ಪ್ರಜ್ಞೆ ಇಲ್ಲದೇ ಇರತಕ್ಕಂತಹದ್ದು, ಬೇಜವಾಬ್ದಾರಿಯೋ ಇದಕ್ಕೆಲ್ಲ ಕಾರಣ ಅಂತ ಹೇಳಬೇಕಾಗತ್ತೆ. ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಮನೆಯಲ್ಲಿ ಎಲ್ಲವೂ ಕೂಡ ಶುಭ, ಆದರೆ ನಿಮಗೆ ಮಾತ್ರ ಸಮಾಧಾನ ಇಲ್ಲ. ಮನಸ್ಸಿನಲ್ಲಿ ಯಾವಾಗ ನಕಾರಾತ್ಮಕವಾಗಿಯೇ ಯೋಚನೆಗಳು ಬರುತ್ತೆ, ಆಗ ಒಳ್ಳೆಯದಾದರೂ ಕೂಡ ಅಲ್ಲಿ ಅನುಮಾನಗಳು ಹುಟ್ಟುವಂಥದ್ದಾಗುತ್ತೆ. ಆ ಸ್ವಭಾವ ಸರ್ವಥೇಪಿ ಒಳ್ಳೆಯದಲ್ಲ ಅಂತ ಹೇಳಬೇಕು. ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಬೇಕಾದಂತಹ ಹಣ ನಿಮ್ಮ ಕೈಯಲ್ಲಿರುತ್ತೆ, ಅಥವಾ ಅದಕ್ಕೆ ಅನುಗುಣವಾದಂತಹ ವ್ಯವಸ್ಥೆಗಳಾಗತ್ತೆ. ಮನಸ್ಸು ಮಾಡಿ ಸ್ಥಿರಾಸ್ತಿಯನ್ನು ಖರೀದಿ ಮಾಡ್ತಕ್ಕಂತಹ ಆಲೋಚನೆಗಳು ಮನಸ್ಸಿಗೆ ಬರಲಿ. ಮನಸ್ಸು ದಿನಪೂರ್ತಿ ಅಧೈರ್ಯದಿಂದ ಕೆಲಸವನ್ನು ಮಾಡ್ತಾ ಇದ್ದರೆ ಎಲ್ಲ ಅವಕಾಶಗಳು, ಎಲ್ಲ ಸಂದರ್ಭಗಳು ಮತ್ತೆ ಮತ್ತೆ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಳ್ಳೆಯ ಅವಕಾಶ ಬಂದಾಗ, ಒಳ್ಳೆಯ ನಮಗೆ ಸಂದರ್ಭಗಳು ಸಿಕ್ಕಿದಾಗ ಉತ್ತಮವಾದಂಥದ್ದನ್ನು ಗಳಿಸಬೇಕು, ಉಳಿಸಬೇಕು ಅಂತಕ್ಕಂಥದ್ದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಯಾವುದೋ ವಿಚಾರವನ್ನು ಮನಸ್ಸಿಗೆ ಇಟ್ಟುಕೊಂಡು ಆ ಸಮಯವನ್ನು ಹಾಳು ಮಾಡ್ಕೊಳ್ತೀರಿ. ವಿದೇಶದಲ್ಲಿರ್ತಕ್ಕಂಥವರಿಂದ ಮನೆಗೆ ಶುಭವಾರ್ತೆ ಬರ್ತಕ್ಕಂತಹದ್ದು, ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಖರೀದಿ ಮಾಡಬಹುದು. ಅನುಭವಿಗಳ ಉಚಿತವಾದಂತಹ ಸಲಹೆ ನಿಮಗೆ ಧೈರ್ಯವನ್ನು ತರುತ್ತೆ. ಆದರೆ ಪ್ರಾಯೋಗಿಕವಾಗಿ ಅದನ್ನು ಮುಂದುವರ್ಸಕ್ಕೆ ಹೋದಾಗ ಮತ್ತೆ ಹಿಂದಕ್ಕೆ ನಡೆಯುವಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವ್ರು, ವ್ಯವಸ್ಥೆ ಇರುವಂಥವರು ಮಹಾಲಕ್ಷ್ಮಿಯನ್ನು ತಾವರೆ ಹೂಗಳಿಂದ ಅರ್ಚನೆ ಮಾಡಿ, ಅಲಂಕಾರ ಮಾಡಿ
ಶುಭವಾಗಿ. ಕರ್ಕಾಟಕ ರಾಶಿ, ಪದಾರ್ಥಗಳನ್ನು ವಿತರಣೆ ಮಾಡ್ತಕ್ಕಂಥವ್ರು, ಮನೆ ಬಾಗಿಲಿಗೆ ಹೋಗಿ ಪದಾರ್ಥಗಳನ್ನು ಕೊಡ್ತಕ್ಕಂಥವ್ರಿಗೆ ಲಾಭದ ದಿವಸ ಅಂತ ಹೇಳಬೇಕು. ಮನೆಗೆ ಬಂದ ಅತಿಥಿಗಳಿಂದ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕೆಲಸಗಳಿಗೆ ಅಡ್ಡಿಯಾಗ್ತಕ್ಕಂಥದ್ದು. ಆದರೆ ಮನೆಗೆ ಬಂದವರನ್ನು ಸತ್ಕರಿಸಬೇಕಾದ್ದು, ಗೌರವಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನುವ ಭಾವನೆಯಲ್ಲಿ ಇದ್ದರೂ ಕೂಡ ಮಾನಸಿಕವಾಗಿ ಅಸಮಾಧಾನ ವ್ಯಕ್ತವಾಗ್ತಾ ಇರುತ್ತೆ. ನಿಮ್ಮ ಕೆಲಸಕ್ಕೆ ಅಡ್ಡಿಗಳು ಆಗ್ತಾ ಇರತಕ್ಕಂಥದ್ದು. ವ್ಯವಹಾರದಲ್ಲಿ ಒಪ್ಪಂದಗಳಾಗ್ಬೋದು ಅಥವಾ ಮಾತುಕತೆ ನಡೀಬೋದು, ಅದರಿಂದ ಮುಂದಿನ ವ್ಯವಹಾರಕ್ಕೆ ಅನುಕೂಲಗಳು ಆಗುವಂಥದ್ದು. ಸಂಪಾದನೆ ದೃಷ್ಟಿಯಲ್ಲಿ ತುಂಬ ಆತ್ಮಸ್ಥೈರ್ಯ ಇದ್ದರೂ ಕೂಡ ಖರ್ಚನ್ನು ನೋಡಿ ಧೃತಿಗೆಟ್ಬಿಡ್ತೀರಿ. ನಾನು ಗಳಿಸ್ತೀನಿ ಅಂತಕ್ಕಂತಹ ಆತ್ಮಸ್ಥೈರ್ಯ ಇದೆ, ನಂಬಿಕೆ ಇದೆ, ಧೈರ್ಯ ಇದೆ, ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಖರ್ಚನ್ನು ಗಮನಿಸಿದಾಗ, ಖರ್ಚನ್ನು ಜ್ಞಾಪಿಸ್ಕೊಂಡಾಗ ನನ್ನ ದುಡಿಮೆ ಏನೇನೂ ಅಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರ ಆದಾಯ ಹೆಚ್ಚಾಗ್ತಕ್ಕಂಥದ್ದು. ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ದೃಷ್ಟಿಯಿಂದ ಇರತಕ್ಕಂತಹ ಗೊಂದಲಗಳು, ಅಧೈರ್ಯ ಎಲ್ಲ ದೂರವಾಗಲಿ. ಶುಭವಾಗಿ.